ನಮಸ್ಕಾರ ಚಾಲಕರೇ, ತಮ್ಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ಜನ ಕಾಲ್ ಮಾಡ್ಬಿಟ್ಟು ಕ್ಯಾಪ್ಟನ್ಸ್ ಗಳಿಗೆ ಮತ್ತೆ ಕಾಲ್ ಸೆಂಟರ್ ಗೆ ನೀವು ಹೇಳ್ತಾ ಇರೋದು, ಸರ್ ನಮ್ಗೆ ಮಧ್ಯಾಹ್ನ ಆದ್ಮೇಲೆ ಡ್ಯೂಟಿ ಬರ್ತಾ ಇಲ್ಲ, ನಾನ್ ಪಿಕರ್ ನಲ್ಲಿ ಡ್ಯೂಟಿ ತುಂಬಾನೇ ಕಡಿಮೆ ಬರ್ತಾ ಇದೆ, ಇದೇ ಪ್ಲಾಟ್ಫಾರ್ಮ್ ಅಂತ ಅಲ್ಲ ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ಅಂತ. ಸೊ ನಿಮ್ಗೋಸ್ಕರ ಅಂತ ನೀವು ತಂದಿದೀವಿ ಆಟೋ ಎಕ್ಸ್ಟ್ರಾ ಡ್ಯೂಟಿ ಅಂತ ಒಂದು ಸರ್ವಿಸ್. ಆ ಎಕ್ಸ್ಟ್ರಾ ಡ್ಯೂಟಿ ಕಸ್ಟಮರ್ಸ್ ನಾನ್ ಪಿಕರ್ ನಲ್ಲಿ ಏನೇನಾಗ್ತಿದೆ ಅಂತ ಅಂದ್ರೆ ಬೇರೆ ಬೇರೆ ಸರ್ವಿಸ್ ಅವರಿಗೆ ಲಭ್ಯವಾಗ್ತಿದೆ ಕಡಿಮೆ ಪ್ರೈಸ್ ನಲ್ಲಿ. ನಿಮ್ಗೆ ಗೊತ್ತಿದ್ದಾಗೆ ಪ್ರಾಬಬ್ಲಿ ಕ್ಯಾಬ್ ಅವರು ಅಥವಾ ಆಟೋ ಕ್ಯಾಬ್ ಅವರು ಕಮ್ಮಿ ಇರುತ್ತೆ ಅಂದ್ಬಿಟ್ಟು ಫೇರ್ ಆಗಿ ಬುಕ್ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಕ್ಯಾಬ್ಗೆ ಅಥವಾ ಬಸ್ ನಲ್ಲಿ ಏನೇಂದ್ರಲ್ಲೂ ಹೊರಟೋಗ್ಬಿಡ್ತಾರೆ. ಸೊ ಅದಕ್ಕೆ ಅಂತಾನೆ ನಾವು ಒಂದು ಸರ್ವಿಸ್ ಸ್ಟಾರ್ಟ್ ಮಾಡಿದೀವಿ. ಈ ಸರ್ವಿಸ್ ಬರೀ ಸ್ವಲ್ಪ ಏರಿಯಾಗಳಲ್ಲಿ ಎಲ್ಲೋ ಒಂದ್ ಕಡೆ ಡಿಮ್ಯಾಂಡ್ ಬರ್ದೇ ಇರೋ ಕಡೆ ಓಪನ್ ಮಾಡಿ ಇಟ್ಟಿರ್ತೀವಿ, ಕಸ್ಟಮರ್ಸ್ ಗೆ ಬೇಕಾದ್ರೆ ಅಥವಾ ಡ್ರೈವರ್ಸ್ ಗೆ ಬೇಕಾದ್ರೆ. ಸೊ ಆ ಸರ್ವಿಸ್ ಏನಂದ್ರೆ ಬೇಸಿಕಲಿ ಆಟೋ ಎಕ್ಸ್ಟ್ರಾ ಡ್ಯೂಟಿ ಅಂತ. ಈ ಸರ್ವಿಸ್ ನಲ್ಲಿ ನಿಮ್ದೇ ಆದಂತ ಏನ್ ರೇಟ್ ಕಾರ್ಡ್ ನಲ್ಲಿ ನಾರ್ಮಲ್ ಆಗಿರುತ್ತೆ, ನಿಮ್ಗೆ ಇದರಲ್ಲಿ ಬಾಡಿಗೆಗಳು ಬರುತ್ತೆ. ಬಟ್ ಇದರಲ್ಲಿ ಏನಂದ್ರೆ ಈ ಸರ್ವಿಸ್ ನಿಮ್ಗೆ ಅವಶ್ಯಕತೆ ಇದ್ರೆ ಮಾತ್ರ ಬಳಸ್ಕೊಳ್ಳಿ. ಇಲ್ಲಿ ನಿಮ್ಗೆ ಟಾಗಲ್ ಸರ್ವಿಸ್ ಮೇಲೆ ಹೋಗ್ಬಿಟ್ಟು ಟಾಗಲ್ ಬಟನ್ ನಲ್ಲಿ ನೋಡಿ ಆಟೋಮೆಟಿಕ್ ಆಫ್ ಅಂತ ಇರುತ್ತೆ. ನೀವು ಬೇಕಿದ್ರೆ ಆನ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಬಟ್ ಇದು ಕಂಪ್ಲೀಟ್ಲಿ ಆಪ್ಷನ್ ನಲ್ಲಿ ಇರುತ್ತೆ. ಇದು ಆನ್ ಮಾಡಿದ್ರೆ ಮಾತ್ರ ನಿಮ್ಗೆ ಬಾಡಿಗೆಗಳು ಬರುತ್ತೆ, ಆನ್ ಮಾಡಿಲ್ಲ ಆದ್ರೆ ಯಾವುದೇ ಬಾಡಿಗೆ ಕೂಡ ಬರೋದಿಲ್ಲ. ಇದ್ಯಾಕೆ ಯೂಸ್ ಮಾಡ್ತಾ ಇದೀವಿ ಅಂತ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಈಗ ನೀವು ಸುಮ್ನೆ ನಿಂತಿರೋ ಬದಲು ಫಾರ್ ಎಕ್ಸಾಂಪಲ್ ₹0 ನ ನೀವು ಅರ್ನ್ ಮಾಡಿರ್ತೀರಾ. ಆ ₹0 ನ ಅರ್ನ್ ಮಾಡೋದ್ರ ಬದಲು ಅಟ್ ಲೀಸ್ಟ್ 1 ಕಿಲೋಮೀಟರ್ಗೆ ₹15 ಅರ್ನ್ ಮಾಡ್ತೀರಾ ಅಥವಾ ₹16 ಪ್ರತಿ ಕಿಲೋಮೀಟರ್ಗೂ ಬಾಡಿಗೆ ಬಂದಾಗ ಏನಾದ್ರೂ ಒಂದು ದುಡಿಬಹುದು ಅಂತ ಅವಶ್ಯಕತೆ ಇದ್ದಾಗ ಮಾತ್ರ ಈ ಸರ್ವಿಸ್ ನ ಉಪಯೋಗಿಸ್ಕೊಳ್ಳಿ. ಇದು ಯಾವುದೇ ರೀತಿ ಕಡ್ಡಾಯವಾಗಿ ಇಲ್ಲ. ಬೇಸಿಕ್ ಸರ್ವಿಸ್ ಮೇಲೆ ಆನ್ ಅಂಡ್ ಆಫ್ ಮಾಡ್ಕೊಳ್ಳಿ. ಆನ್ ಮಾಡಿದ್ರೆ ನಿಮಗೆ ಬಾಡಿಗೆಗಳು ಬರುತ್ತೆ, ಆಫ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಬಾಡಿಗೆಗಳು ಬರಲ್ಲ. ಮತ್ತೆ ಯಾರು ಇದನ್ನ ಆಕ್ಟಿವೇಟ್ ಮಾಡಿಲ್ಲ ಅಂತ ಅಂದ್ರೆ ಇದು ಕಸ್ಟಮರ್ಸ್ ಗೆ ಯಾರು ಅಕ್ಸೆಪ್ಟ್ ಮಾಡಿಲ್ಲ ಅಂತ ಡೈರೆಕ್ಟ್ ಆಗಿ ತೋರಿಸುತ್ತೆ. ದುಡಿಯಿರಿ, ಮುಂದೆ ಬನ್ನಿ, ನಮ್ಮ ಇಚ್ಛೆ ನಿಮಗೆ ಹೆಚ್ಚಿನ ದುಡಿಮೆ ಕೊಡೋದು. ಧನ್ಯವಾದಗಳು.